ನ್ಯಾಯಾಧೀಶರಾಗಿರುವಂತಹ ನಮ್ಮ ಬೆಂಗಳೂರು ದಕ್ಷಿಣದವರೇ ಅನ್ನುವಂಥದ್ದಕ್ಕೆ ನಮಗೆ ಅವರ ಮೇಲೆ ಹೆಚ್ಚು ಅಭಿಮಾನ. ದೇವದಾಸ್ ಸಾಹೇಬರು ನಮ್ಮ ಜೊತೆ ಇದ್ದಾರೆ. ವಿಶೇಷ ಅಂದ್ರೆ ಇರೋರೆಲ್ಲರೂ ಕೂಡ ಅಡಿಗರ ಕಸ್ಟಮರ್ಸ್, ಆಮೇಲೆ ಎಲ್ಲರೂ ರೆಗ್ಯುಲರ್ ಕಸ್ಟಮರ್ಸ್. ಸ್ಟೇಜ್ ಮೇಲೆ ಇರೋರೆಲ್ಲರೂ ಕೂಡ, ಇಲ್ಲಿ ಸಭೆಯಲ್ಲಿರೋರೆಲ್ಲರೂ ಕೂಡ ನಾನು ಬಹಳ ಗೌರವದಿಂದ ನೋಡುವಂತ, ನಾನು ಬಹಳ ಪ್ರೀತಿಸುವಂತ, ಬಹಳ ಮೆಚ್ಚುಗೆಯನ್ನ ವ್ಯಕ್ತಪಡಿಸುವಂತ ವ್ಯಕ್ತಿ ನಮ್ಮ ವಿಶ್ವೇಶ್ವರ ಭಟ್ರು. ಅವರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ. ಅವ್ರಿಗೂ ಕೂಡ ನಮಸ್ಕಾರಗಳು. ನಮ್ಮ ರುದ್ರೇಶ್ ಸರ್, ಬೆಂಗಳೂರಿನಲ್ಲಿ ಹೋಮಿಯೋಪತಿಗೆ ಅನ್ವರ್, ಅವರು ಕೂಡ ಇವತ್ತು ವೇದಿಕೆ ಮೇಲಿದ್ದಾರೆ. ಅವರಿಗೆ ನಮಸ್ಕಾರಗಳು. ವಿನಾಯಕ್ ಭಟ್ರಿದ್ದಾರೆ, ಅವ್ರಿಗೂ ಕೂಡ ನಮಸ್ಕಾರ. ಮತ್ತು ಇವತ್ತಿನ ಮ್ಯಾನ್ ಆಫ್ ದಿ ಮ್ಯಾಚ್ ನಮ್ಮ ರಾಧಾಕೃಷ್ಣ ಅಡಿಗರು ಇವತ್ತು ಒಳ್ಳೆ ಕಚ್ಚೆ ಪಂಚೆ ಹುಟ್ಟಿ ಇವತ್ತು ವೇದಿಕೆ ಮೇಲೆ ಬಹಳ ವಿಜೃಂಭಣೆಯಿಂದ ಕೂತಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೂ ಸ್ವಾಗತ ಮಾಡಿ ಅವರ ಇಡ್ಲಿ ಕಾಫಿ ಪರಂಪರೆ ಪಯಣ ಪುಸ್ತಕಕ್ಕೆ ನಿಮ್ಮೆಲ್ಲ ಬೌಂಡ್ರಿ ಅಲ್ಲ, ಅದೊಂದು ಕಲ್ಚರಲ್ ಫೀಲಿಂಗ್, ಅದೊಂದು ಎಮೋಷನ್. ಆ ಎಮೋಷನ್ಗೆ ಹಲವಾರು ಎಪಿಸೆಂಟರ್ಸ್ಗಳಿವೆ. ಅದರಲ್ಲಿ ಒಂದು ಪ್ರಮುಖವಾದಂತ ಎಪಿಸೆಂಟರ್ ಅಂತಂದ್ರೆ, ಕಲ್ಚರಲ್ ಸೆಂಟರ್ ಅಂತಂದ್ರೆ ನಮ್ಮ ಬ್ರಾಹ್ಮಣರ ಕಾಫಿ ಬಾರ್. ಹಲವಾರು ಕಾರಣಗಳಿವೆ. ಒಂದು, ಇಲ್ಲಿರುವಂತಹ ಸಭಿಕರಲ್ಲಿ ಬಹಳಷ್ಟು ಜನ ದೇಶ ವಿದೇಶಗಳನ್ನು ಸುತ್ತಿರುವಂತಹ ಜನ ನಾವೆಲ್ಲರೂ ಇದ್ದೀವಿ. ಒಂದಂತೂ ನಾನು ಖಡಾಖಂಡಿತವಾಗಿ ಹೇಳಬಲ್ಲೆ, ಇಂಡಿಯಾದ ಯಾವುದೇ ನಗರದಲ್ಲಿ, ಅದು ಮುಂಬೈ, ಪುಣೆ, ದೆಹಲಿ, ಕಲ್ಕತ್ತಾ ಆದಿಯಾಗಿ ಯಾವುದೇ ಮಹಾನಗರದಲ್ಲೂ ಕೂಡ ನಿಮಗೆ ಬೆಂಗಳೂರಿನಲ್ಲಿ, ಅದರಲ್ಲೂ ಬೆಂಗಳೂರು ದಕ್ಷಿಣದಲ್ಲಿ ನಿಮಗೆ ಸಿಗುವಂತಹ ಈ ಹೋಟೆಲ್ಗಳ ಒಂದು, ಈ ದರ್ಶಿನಿಗಳ ಒಂದು ಪರಂಪರೆ ಏನಿದೆ, ಅದು ನಿಮಗೆ ಎಲ್ಲೂ ಸಿಗುತ್ತೆ. ದಿಸ್ ಈಸ್ ವೆರಿ ವೆರಿ ಡಿಫರೆಂಟ್ ಅಂಡ್ ಯುನೀಕ್ ನಮ್ಮ ಊರಿಗಿರುವುದು. 2-3 ಅದರಲ್ಲಿ ವಿಶೇಷತೆ. ಒಂದು, ಈಗ ತಾನೇ ಅಡಿಗರು ನಾಪಿಸ್ಕೊಂಡು 85 ವರ್ಷದ ಅವರ ಪ್ರತಿನಿತ್ಯದ ಮೊದಲ ಗ್ರಾಹಕರಿಗೆ ಅವರು ಈಗ ಸನ್ಮಾನ ಮಾಡುವುದು. ನಾವು ಇಂಗ್ಲಿಷ್ ಅಲ್ಲಿ ಹೇಳಕ್ ಕೇಳಿದೀವಿ, an apple a day keeps a doctor away ಅಂತ. ನಾನು ಅವ್ರಿಗೆ ಕೇಳಿದೆ, ನಿಮ್ಮ ಆರೋಗ್ಯದ ಸೀಕ್ರೆಟ್ ಏನು ಅಂತ. ಬ್ರಾಹ್ಮಣರ ಕಾಫಿ ಬಾರಿಗೆ ದಿನಕ್ಕೆ 3 ಸತಿ ಬರದೇ ಇಲ್ಲ. 3 ಸತಿ ಬರ್ತಾರಂತೆ. 45 ವರ್ಷದಿಂದ ಬರ್ತಾ ಇದ್ದಾರೆ. ಇದು ಅವ್ರಿಗೆ 85. ಎಷ್ಟು ವರ್ಷದಿಂದ ಬರ್ತಿದ್ದೀರಿ ಸರ್? 85 ವರ್ಷ ಅವರಿಗೆ ಬರ್ತಾನೆ ಇದ್ದಾರೆ. ಮೊದಲನೇ ಶುರುವಾದಾಗಿಲ್ಲ. ನಮ್ಮ ಬೆಂಗಳೂರಿನ ಹೋಟ್ಲುಗಳಲ್ಲಿ ಆರೋಗ್ಯಕರ ಊಟದ ಒಂದು ಪರಂಪರೆ ಬಂದಿದ್ರು ಕೂಡ ಅದಕ್ಕೆ ಅಡಿಗರು, ಅವರ ಸಮಕಾಲೀನರು, ಬಹಳ ಜನ ಇಲ್ಲೆಲ್ಲ ಹಿರಿಯರಿದ್ದಾರೆ. ಹೋಟೆಲ್ಗಳನ್ನ ನಡೆಸ್ತಿರುವಂತ ಬಹಳಷ್ಟು ಜನ ಹಿರಿಯರು. ಅವರು ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ಈ ಒಂದು ಕಲ್ಚರಲ್ ವ್ಯಾಲ್ಯೂ ಅಡಿಷನ್ ಮಾಡಿರುವಂತಹ ಹಿರಿಯರುಗಳು ಇವರೇ ಎಲ್ಲರೂ ಕೂಡ ಇದ್ದಾರೆ. ಅದು ಬೆಂಗಳೂರಿನ ನಾವು ನೋಡುವಂತ ಒಂದು ವಿಶೇಷ. ಇನ್ನು ನಾವು ಕೇಶವ ಕೃಪಕ್ಕೆ ಎಷ್ಟೋ ಸತಿ ಮೀಟಿಂಗ್ ಕರೀತೀವಿ, ಬೈಠಕ್. ಬಹಳಷ್ಟು ಸತಿ ನಾವು ಮೀಟಿಂಗಿಗಿನ್ನ ಉತ್ಸಾಹಕ್ಕಿಂತ ಹೆಚ್ಚಾಗಿ ಕೇಶವ ಕೃಪದ ಹತ್ರ ಹೋದ್ರೆ ಹಂಗೆ ಒಂದು ಇಡ್ಲಿ, ಒಂದು ಖಾರಾಬಾತು, ಒಂದು ಕಾಫಿ ತಿರ್ಬೋದು ಅಂತಾನೆ ಅಲ್ಲಿಗೆ ಬರ್ತಿದ್ವಿ. ಆ ತರ ಬಹಳಷ್ಟು ಜನ ಈ ಭಾಗದಲ್ಲಿ ಹಿಂಗ್ ಹೋಗ್ತಾ ಒಂದು ನಿಮಿಷ ಈಗ ದೇವಸ್ಥಾನ ಹತ್ರ ಹೋದಾಗ ನಮಸ್ಕಾರ ಹಾಕೋ ತರ ಈ ಚಾಮರಾಜಪೇಟೆ ಮೇಲೆ, ಬಸವನಗುಡಿ ಮೇಲೆ ಹೋಗ್ಬೇಕು ಅಂದವರು ಅಶ್ವಾಗಿದ್ದರೆ ಇರಲಿ, ಒಂದು ಅಲ್ಲಿ ಹೋಗಿ ಒಂದು ಕಾಫಿ ಕುಡಿದು ಹೋಗೋಣ ಅಥವಾ ಒಂದು ಸಿಂಗಲ್ ಇಡ್ಲಿ ತಿಂದೋಗೋಣ ಅಂತ ಏನಾದ್ರೂ ಬರುವಂತ ಬಹಳಷ್ಟು ಜನ ಇಲ್ಲಿ ಬರೋರು ನಾವು ನೋಡಿದ್ವಿ. ಎರಡನೇ, ನಾನು ಇತ್ತೀಚೆಗೆ ನೋಡ್ತಾ ಇರುವಂತಹ ಇನ್ನೊಂದು ಟ್ರೆಂಡ್ ನೀವುಗಳೆಲ್ಲ ನೋಡಿರ್ತೀರ, ನಾವು ಹೇಳಿರಲ್ಲ, ಕೆಲವು ಸತಿ ಅನ್ಕೊಂಡಿರ್ತೀವಿ. ಈ ಹೊಸ ಹೋಟೆಲ್ಗಳೆಲ್ಲ ಬರ್ತಾ ಇದೆ. ಇನ್ವೆಸ್ಟರ್ಸ್ ಗಳನ್ನ ತಗೊಂಡ್ಬರ್ತಾರೆ. ಈ VC ಫರ್ಮ್ಸ್ಗಳು ನಡೆಸೋ ರೀತಿ ಆಗ್ತಾ ಇದ್ದಾರೆ. ಇಟ್ ಈಸ್ ಅ ಸೈನ್ ಆಫ್ ಪ್ರೋಗ್ರೆಸ್ ಅಂಡ್ ಮಾಡರ್ನೈಸೇಷನ್ ಆಫ್ ಎನ್ ಇಕಾನಮಿ. ಅದನ್ನ ಯಾರು ಅದನ್ನ ಇಲ್ಲ ಅಲ್ಗಳಿತಾ ಇಲ್ಲ.
ಆದ್ರೆ ಅವು ಯಾವೂ ಕೂಡ ಒಂದು ಕಲ್ಚರಲ್ ಸೆಂಟರ್ ಆಗಿ ಅಥವಾ ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಆಗಿ ಅಥವಾ ಬೆಂಗಳೂರಿಗೆ ಹೋದಾಗ ಮಸ್ಟ್ ಡೂ ಅನ್ನುವಂಥದ್ದಾಗಿ ಆ ವ್ಯಾಲ್ಯೂ ತಗೊಳ್ಳೋದಕ್ಕೆ ಬಹುಶಃ ಇನ್ನೂ 30-40 ವರ್ಷ ಅದನ್ನ ಇನ್ನು ಕೆಲಸ ಮಾಡ್ತಾ ಹೋದಾಗ ಆ ಗಳಿಸುವಂಥದ್ದು ಇನ್ನೂ ಅವನಿಗಿದೆ. ನಾನು ಎಷ್ಟೋ ಜನ ನೋಡಿದ್ದೀನಿ, ಇಲ್ಲಿ ಲಾಲ್ಬಾಗಿಗೆ ಬರ್ತಾರೆ ಟೂರಿಸ್ಟ್ ಬಸ್ ಅಲ್ಲಿ, ಫಾರಿನರ್ಸ್ ಅವರು ಇವರು ಎಲ್ಲ. ಅಲ್ಲಿ ಟೂರಿಸ್ಟ್ ಬಸ್ ಲಾಲ್ಬಾಗಿಗೆ ಬಂದು ಎಲ್ಲ ಬಂದವರು ಅಲ್ಲಿಂದ ಟರ್ನ್ ಆಗಿ ಗ್ರಾಮೀಣ್ ಕಾಫಿ ಬಾರ್ ಹತ್ರ ಬಂದು ಅದು ಬೆಂಗಳೂರಿಗೆ ಬಂದು ನೋಡ್ ಹೋಗಲೇಬೇಕಾಗಿರುವಂತಹ ಜಾಗ ಅನ್ನೋ ರೀತಿ ಬಂದು ಹೋಗೋದನ್ನು ನೋಡಿದ್ವಿ. ಇದನ್ನು ನಮಗೆ ಅಡಿಗರ ಹತ್ರ ನಾನು ಎಷ್ಟೋ ಸತಿ ಕೇಳಿದ್ದೀನಿ. ಈಗ ನಮ್ಮ ಮನೆಯಲ್ಲೇನೆ ಇವತ್ತು ಇಡ್ಲಿ ಮಾಡಿದ್ರೆ ಮಾರನೇ ದಿವಸ ಇಡ್ಲಿ ಅದೇ ತರ ಇರಲ್ಲ. ಒಂದ್ ದಿವಸ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಒಂದ್ ದಿವಸ ಚಟ್ನಿ ಸ್ವಲ್ಪ ಉಪ್ಪು ಜಾಸ್ತಿನೋ, ಖಾರನೋ ಕಡಿಮೆನೋ, ಸ್ವಲ್ಪ ಗಟ್ಟಿನೋ, ಏನೋ ಒಂದು. ಅಡಿಗರು ಅವ್ರ ತಂದೆಯವರ ಕಾಲದಿಂದ ಇವತ್ತಿನವರೆಗೆ ನೀವು ಯಾವತ್ತೇ ಹೋಗಿ ಇಡ್ಲಿ ಅದೇ ರೀತಿ ಇರುತ್ತೆ, ಖಾರ ಬಾತ್ ಅದೇ ರೀತಿ ಇರುತ್ತೆ. ಕನ್ಸಿಸ್ಟೆನ್ಸಿಗೆ ಇನ್ನೊಂದು ಹೆಸರು ಅಂತಂದ್ರೆ ಅದು ಅಡಿಗರ ಬ್ರಾಹ್ಮಣ ಕಾಫಿ. ಇಟ್ಸ್ ಸೋ ಹಾರ್ಡ್. ನಿಮಗೆ ಒಂದು ಯಾವುದೇ ಕ್ಷೇತ್ರದಲ್ಲಿ ಅಪಾರವಾದ ಸಾಧನೆ ಆಗಬೇಕು ಅಂತಂದ್ರೆ ಫ್ಲೂಕ್ ಅಂತ ಅದು ಪರಿಗಣಿಸಬಾರದು ಅಂತಂದ್ರೆ ಒಂದ್ ಸತಿ 2 ಸತಿ ಮಾಡಿದ್ರೆ ಆಗಲ್ಲ. ಸಚಿನ್ ತೆಂಡೂಲ್ಕರ್ ಯಾವುದೋ ಒಂದು ಮ್ಯಾಚ್ ಅಲ್ಲಿ ಸೆಂಚುರಿ ಹೊಡೆದಿದ್ದಕ್ಕೆ ಸಚಿನ್ ತೆಂಡೂಲ್ಕರ್ ಗ್ರೇಟೆಸ್ಟ್ ಕ್ರಿಕೆಟರ್ ಅಂತ ಆಗಲ್ಲ. 50 ವರ್ಷಕ್ಕೆ ಸಚಿನ್ ತೆಂಡೂಲ್ಕರ್ 30 ವರ್ಷ ಕ್ರಿಕೆಟ್ ಆಡಿದ್ರೆ 30 ವರ್ಷ ಫಾರ್ಮ್ ಅನ್ನ ಕ್ಲಾಸ್ ಅನ್ನ ಮೇಂಟೈನ್ ಮಾಡಿರೋದ್ರಿಂದ ಸಚಿನ್ ತೆಂಡೂಲ್ಕರ್ ಗಾಡ್ ಆಫ್ ಕ್ರಿಕೆಟ್ ಅಂತ ಅನ್ಸ್ಕೊಂಡು, ನಮ್ಮ ಅಡಿಗರು ಕೂಡ ಒಂದು ದಿನ ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗದಲೇ ಇರೋ ರೀತಿ, ಒಂದು ದಿನ ಹಾಳಾಗದಲೇ ಇರೋ ರೀತಿ, ಏರ್ಪೇರ್ ಆಗದಲೇ ಇರೋ ರೀತಿ ಅವರು ಅವ್ರ ತಂಡ ಅದನ್ನ ಮೇಂಟೈನ್ ಮಾಡ್ಕೊಂಡು ಬಂದಿದೆ. ಇಟ್ ಇಸ್ ಅ ವ್ಯಾಲ್ಯೂ ಇನ್ ಇಟ್ಸೆಲ್ಫ್, ಇಟ್ ಇಸ್ ಅನ್ ಅಚೀವ್ಮೆಂಟ್ ಇನ್ ಇಟ್ಸೆಲ್ಫ್. ಅದನ್ನ ನಾವೆಲ್ಲರೂ ಕೂಡ ಖುಷಿ ಪಡುವಂಥದ್ದು. ಕಡೆಯದಾಗಿ ಇನ್ನು ಭಟ್ರಲ್ಲೂ ಬಹಳ ಚೆನ್ನಾಗಿ ಮಾತನಾಡೋರು ಇದ್ದಾರೆ. ನಾನು ಅಡಿಗರಿಗೆ ಇನ್ನೊಂದು ಕ್ವಾಲಿಟಿ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಅವರು ಅವರ ಗ್ರಾಹಕರಿಗೆ ಅನ್ನ ಕೊಟ್ಟು ಎಷ್ಟು ಪುಣ್ಯ ಸಂಪಾದಿಸಿದ್ದಾರೋ ಬಹುಶಃ ಅದಕ್ಕಿಂತ ಹೆಚ್ಚು ತಿರುಪತಿಗೆ ಜನರನ್ನ ಕರ್ಕೊಂಡು ಹೋಗಿ ದರ್ಶನ ಮಾಡಿಸಿರೋದ್ರಿಂದ ಅವ್ರು ಇನ್ನೂ ಜಾಸ್ತಿ ಜನ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ. ಎಷ್ಟೋ ದಶಕಗಳಿಂದ ಪ್ರತಿ ವಾರ ತಿರುಪತಿಯಲ್ಲಿ ಅವರು ದರ್ಶನ ಮಾಡ್ತಾರೆ. ನಾನು ಎಷ್ಟೋ ಸತಿ ಅಬ್ಸರ್ವ್ ಮಾಡಿದ್ದೀನಿ. ನಮ್ಮ ಆಫೀಸಲ್ಲಿ ನಾನು ಎಷ್ಟೋ ಸತಿ ಅವ್ರಿಗೆ ಹೇಳಿ ಕಳಿಸಿದ್ದೀನಿ, ನಮ್ಮಲ್ಲಿ ತಿರುಪತಿಗೆ ಟಿಕೆಟ್ ಅದು ಕೇಳ್ಕೊಂಡು ಜನ ಬರ್ತಾರೆ. ನಾನು ನಮ್ಮ ಮೆಂಬರ್ಸ್ ಯಾರಿರ್ತಾರೆ ಅವ್ರಿಗೆ ಕೇಳ್ತೀವಿ, ಪಾಪ ಅವ್ರದ್ದು ಕೋಟ ಎಲ್ಲ ಖಾಲಿ ಆಗೋಗ್ಬಿಟ್ಟಿದೆ. ಯಾರೋ ಬಹಳ ಬೇಕಾಗಿರೋರು ಇರ್ತಾರೆ, ಎಲ್ಲೂ ಟಿಕೆಟ್ ಸಿಗ್ತಿಲ್ಲ ಅಂತಂದಾಗ ನೀವೊಂದು ಕೆಲಸ ಮಾಡಿ, ಅಡಿಗರಿಗೆ ಹಿಡ್ಕೊಳ್ಳಿ, ಅವ್ರು ಹೆಂಗೋ ಮಾಡಿ ನಿಮ್ಗೊಂದು ದರ್ಶನ ಮಾಡಿಸ್ತಾ ಈ ವಾರ ಅಂತ ಬಹಳಷ್ಟು ಜನ ನಾನೇ ಕಳಿಸ್ಬಿಟ್ಟಿದ್ವಿ. ಅಡಿಗರು ಆ ತರ ಬಹಳಷ್ಟು ಜನನ ತಿರುಪತಿಯಲ್ಲಿ ದರ್ಶನ ಕೂಡ ಮಾಡಿಸಿದ್ದಾರೆ. ಬಹಳ ದೊಡ್ಡ ದೈವ ಭಕ್ತರು. ನಮ್ಮ ಬಸವನಗುಡಿ ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಯಾವಾಗಲೂ ಸ್ವಿಮ್ಮಿಂಗ್ ಕೂಡ ಮಾಡ್ತಾರೆ. ಬಹಳಷ್ಟು ಜನ ಗೊತ್ತಿಲ್ಲ, ಬಹಳ ಒಳ್ಳೆ ಈಜುಗಳು ಕೂಡ, ಬಹುಮುಖ ಪ್ರತಿಭೆ, ಹಸನ್ಮುಖಿ. ಯಾವಾಗಲೂ ಕೂಡ ನೀವು ಹೋಟೆಲ್ಗೆ ಹೋಗಿ ಅಲ್ಲಿ ಎಷ್ಟು ಗಜಿಬಿಜಿ ಇರುತ್ತೆ, ಬಿಸಿ ಇರುತ್ತೆ, ಅಲ್ಲಿ ಜನ ಆ ಕಡೆ ಆರ್ಡರ್ ಕೊಡ್ತಾ ಇರ್ತಾರೆ. ಅದ್ರ ಮಧ್ಯದಲ್ಲೂ ಮಾತ್ರ ಅಡಿಗರು ಬಂದ ಪ್ರತಿಯೊಬ್ಬರೂ ಅಷ್ಟೇ ನಗುಮುಖದಿಂದ ಮಾತಾಡಿಸ್ತಾ ಬನ್ನಿ ಬನ್ನಿ ಅಂತ ಹೇಳಿ ಮನೆಗೆ ಕರೆದು ಅವ್ರಿಗೇನೋ ಒಂದು ಸತ್ಕಾರ ಮಾಡೋ ರೀತಿ ಅವರು ಅಲ್ಲಿ ಎಲ್ಲರೂ ಗ್ರಾಹಕರನ್ನ ನೋಡ್ತಾರೆ. ನಾವು ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕೆ ಹೋಟ್ಲಿಗೆ ಹೋಗ್ತಿದೀವಿ ಅನ್ನೋ ಭಾವನೆ ಯಾವ ಗ್ರಾಹಕರಿಗೂ ಬ್ರಾಹ್ಮಣರ ಕಾಫಿ ಬಾರ್ಗೆ ಬರೋದೇ ಇಲ್ಲ. ಅದು ಅಲ್ಲಿರುವಂತ ವಿಶೇಷ. ನಾವಲ್ಲಿ ನಮ್ದು ಮನೆಗೆ ಹೋಗ್ತಾ ಇದೀವಿ, ನಮ್ಮವ್ರದ್ದು ಯಾರೋ ಇದಕ್ಕೆ ಹೋಗ್ತಿದೀವಿ ಅನ್ನೋ ಭಾವನೆಯನ್ನ ಎಲ್ಲ ಗ್ರಾಹಕರಿಗೂ ಕೂಡ ಇಷ್ಟು ವರ್ಷ ಅವ್ರು ಬೆಳೆಸಿದ್ದಾರೆ. ಯಾವುದೇ ಸಂಸ್ಥೆಯಲ್ಲಿ ಆ ಕಲ್ಚರ್ ಅನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು ಬಹಳ ಒಂದು ವಿರಳವಾದಂತಹ ಸಂಗತಿ. ನೀವು ಅಬ್ಸರ್ವ್ ಮಾಡಿರ್ಬೋದು, ಈ ಕಾಫಿ ಮಾಸ್ಟರ್ ಯಾರು ಕಾಫಿ ಹಾಕ್ತಾರೆ ಅವರಾಗಿರ್ಲಿ, ನಿಮ್ಗೆ ಎಕ್ಸ್ಟ್ರಾ ಚಟ್ನಿ ಬೇಕು ಅಂತ ನೀವು ಚಟ್ನಿ ಹಾಕ್ಸ್ಕೊಳಕ್ ಹೋಗ್ತಿರಲ್ಲ, ಅವಾಗ ಅವರಾಗಿರ್ಲಿ, ಅವರೂ ಕೂಡ ಅಡಿಗರಷ್ಟೇ ನಗುಮುಖದಿಂದ ಶಾಂತಿಯಿಂದ ನಿಮ್ಗೆ
ಇಡ್ಲಿಗೆ ಎಕ್ಸ್ಟ್ರಾ ಚಟ್ನಿ ಆಗಲಿ ಅಥವಾ ನಿಮಗೆ ಕಾಫಿ ಹತ್ರ ನೀವು ಹೋಗಿ ಒಂಚೂರು ಸ್ಟ್ರಾಂಗ್ ಬೇಕಪ್ಪ ಅಂತ ಕೇಳಿದಾಗ ಅವನು ಕೂಡ ಒಂಚೂರು ಮುಖ ಸಂತರಿಸ್ಕೊಳ್ಳದಲ್ಲೇ ಮಾಡ್ಕೊಡ್ತಾರೆ. ದಿಸ್ ಇಸ್ ಅ ಕಲ್ಚರ್. ಅದು ಎಲ್ಲಿಂದ ಬರುತ್ತೆ ಯಾವಾಗಲೂ ಅಂದ್ರೆ ಕಲ್ಚರ್ ಆಲ್ವೇಸ್ ಫ್ಲೋಸ್ ಟಾಪ್ ಡೌನ್. ಯಾರು ನಾಯಕ ಇರ್ತಾರೆ, ಯಾರು ಅದರದ್ದು ಮಾಲೀಕರು ಇರ್ತಾರೆ, ಅವರಿಂದ ಅಲ್ಲಿನ ಒಂದು ಸಂಸ್ಥೆಯ ಕಲ್ಚರ್ ಸ್ಥಾಪನೆ ಆಗುತ್ತೆ. ಇವತ್ತು ಬೆಂಗಳೂರಿಗೆ, ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ದಕ್ಷಿಣಕ್ಕೆ ಒಂದು ಕಲ್ಚರಲ್ ಸೆಂಟರ್ ಅನ್ನ, ಒಂದು ಎಮೋಷನಲ್ ವ್ಯಾಲ್ಯೂ ಸೆಂಟರ್ ಅನ್ನ, ಇಂಟ್ಯಾಂಜಿಬಲ್ ಕಲ್ಚರಲ್ ಅಸೆಟ್ ಅನ್ನ ನಮ್ಮ ನಗರಕ್ಕೆ ಕೊಟ್ಟಿರೋದಕ್ಕೆ ಅಡಿಗರಿಗೆ, ಅವರ ಪೂರ್ಣ ತಂಡಕ್ಕೆ, ಅವರ ಕುಟುಂಬಕ್ಕೆ ನಾನು ಅಭಿನಂದನೆಗಳನ್ನು ನಿಮ್ಮೆಲ್ಲರೂ ಪರವಾಗಿ ಸಲ್ಲಿಸ್ತಾ, ವೆಂಕಟರಮಣ ಸ್ವಾಮಿ ಅವರಿಗೆ ಮತ್ತಷ್ಟು ಆರೋಗ್ಯ ಕೊಡಲಿ. ಅವರು ಶುರು ಮಾಡಿರುವಂತಹ, ಅವರ ತಂದೆಯವರ ಕಾಲದಿಂದ ಅವರನ್ನು ನಡೆಸ್ಕೊಂಡು ಬಂದಿರುವಂತಹ ಈ ಪರಂಪರೆ, ಐ ಡೋಂಟ್ ಸಿ ದಿಸ್ ಜಸ್ಟ್ ಆಸ್ ಅನ್ ಇನ್ಸ್ಟಿಟ್ಯೂಷನ್, ಆಸ್ ಅ ರೆಸ್ಟೋರೆಂಟ್. ಅದರಲ್ಲಿ ಕೆಲವು ಮೌಲ್ಯಗಳು ಅದರಲ್ಲಿದೆ. ಆರೋಗ್ಯಕರ ಆಹಾರ ಕೊಡೋದು, ಕನ್ಸಿಸ್ಟೆನ್ಸಿ ಇರೋದು, ಜನನ ಬಂದವರನ್ನ ಗೌರವದಿಂದ ಸತ್ಕಾರ ಮಾಡಿಸುವಂಥದ್ದು. ನೀವು ಅದನ್ನೇ ನೋಡ್ತಾ ಹೋದ್ರೆ ಎಷ್ಟೋ ಮೌಲ್ಯಗಳ ಕೇಂದ್ರ ಅದು. ಅದನ್ನ ನಡೆಸ್ಕೊಂಡು ಬಂದಿರೋದಕ್ಕೆ ಅವರಿಗೆ ಮತ್ತಷ್ಟು ಭಗವಂತ ಒಳ್ಳೇದು ಮಾಡಲಿ, ಅವರಿಗೆ ಮತ್ತಷ್ಟು ಶಕ್ತಿ ಕೊಡಲಿ ಅಂತ ಹೇಳಿ ತುಂಬ ಹೃದಯದಿಂದ ಅವರಿಗೆ ನಾನು ನಿಮ್ಮೆಲ್ಲರೂ ಪರವಾಗಿ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ.